ಅವಶ್ಯಕತೆಗೂ ಆಸೆಗೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಜೀವನಕ್ಕೆ ತುಂಬಾನೇ ಒಳ್ಳೇದು. ಜಾಸ್ತಿ ಕೊರಿತಿದ್ದೀನಿ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಇತ್ತೀಚೆಗೆ ರಿಲೀಸ್ ಆಗಿರೋ ಫಿಲ್ಮ್ ಟಿಕೆಟ್ ಪ್ರೈಸ್ಗಳ ಬಗ್ಗೆ ಹೇಳ್ತಿದ್ದೀನಿ. ಸಿನಿಮಾ ನೋಡ್ಬೇಕು ಅನ್ನೋ ಆಸೆ ಇದ್ದೇ ಇದೆ, ಆದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿ ನೋಡೋ ಅನಿವಾರ್ಯ ಗೊತ್ತಿಲ್ಲ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಕೂಲಿ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಲೋಕೇಶ್ ಕನಗರಾಜ್, ಸ್ಟಾರರ್ ಬೈ ರಜನಿಕಾಂತ್, ಉಪೇಂದ್ರ, ಶೌಬಿನ್, ನಾಗಾರ್ಜುನ, ಅಮೀರ್ ಖಾನ್, ಶ್ರುತಿ ಹಾಸನ್ ಅಂಡ್ ಮೆನಿ ಮೋರ್. ರಜನಿಕಾಂತ್ ಪ್ಲೇಡ್ ಬೈ ದೇವ. ಒಂದು ದಿನ ದೇವಾಗೆ ತನ್ನ ಪ್ರಾಣ ಸ್ನೇಹಿತ ಸತ್ತಿರುವಂತ ವಿಷಯ ಗೊತ್ತಾಗುತ್ತೆ. ಸ್ನೇಹಿತನ ಸಾವಿನ ಹಿಂದೆ ಹೋದ ದೇವಾಗೆ ಆಶ್ಚರ್ಯಗಳು ಕಾದಿರುತ್ತೆ. ಹೀಗೆ ದೇವಾಗೆ ಆದ ಕಷ್ಟಗಳೇನು ಮತ್ತು ಈ ರಿವೆಂಜ್ ಡ್ರಾಮಾದಲ್ಲಿ ನಮ್ಮ ದೇವ ಗೆದ್ನಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಇದರ ಸ್ಕ್ರೀನ್ ಪ್ಲೇ ಮತ್ತು 2 hours 40 minutes ಇರೋಂತ ರನ್ ಟೈಮ್ ಸಿನಿಮಾ ಮತ್ತು ಇಷ್ಟು ಸಣ್ಣ ಪ್ಲಾಟ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಸುಲಭನೇ ಅಲ್ಲ. ಈ ಒಂದು ಪ್ರಯತ್ನದಲ್ಲಿ ಲೋಕಿ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಚೆನ್ನಾಗಿತ್ತು. ಸರ್ಪ್ರೈಸ್ ಮತ್ತು ಟ್ವಿಸ್ಟ್ ಎಲಿಮೆಂಟ್ಸ್ಗಳು ತುಂಬಾನೇ ಇವೆ ಅಂಡ್ ಅವೆಲ್ಲ ವರ್ಕ್ ಆದ್ವು. ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಅದು ರಜನಿಕಾಂತ್. 50 ವರ್ಷ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಸ್ಟೈನ್ ಆಗೋದು ಮತ್ತು ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋ ಪಟ್ಟಾನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಈಸಿ ಟಾಸ್ಕ್ ಅಲ್ಲ. ರಜನಿಕಾಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದಲ್ಲಿ ಚೆನ್ನಾಗಿದೆ. ಈ ವ್ಯಕ್ತಿ ಯಾಕೆ ಸೂಪರ್ ಸ್ಟಾರ್ ಅನ್ನೋದನ್ನ ಇವರು ಪ್ರತಿ ಬಾರಿ ಸ್ಕ್ರೀನ್ ಮೇಲೆ ಬಂದಾಗ್ಲೂ ನೆನಪಿಸ್ತಾ ಇರ್ತಾರೆ. ಅಂಡ್ ಇನ್ನು ನಮ್ಮ ಉಪೇಂದ್ರ ಅವ್ರಿಗೆ ಇಲ್ಲಿ ಒಳ್ಳೆ ಪಾತ್ರನೇ ಸಿಕ್ಕಿದೆ. ಅಂಡ್ ಸೇಮ್ ಆಸ್ ರಚಿತಾರಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಹೈಲೈಟ್ ಅಂತಂದ್ರೆ ಅದು ಶೌಬಿನ್ ಅವರ ಆಕ್ಟಿಂಗ್ ಸಖತ್ತಾಗಿದೆ. ಸಿನಿಮಾದಲ್ಲಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿದ್ದು ಅಂದ್ರೆ ಅದು ಇವರೇ. ಇನ್ಫ್ಯಾಕ್ಟ್ ಅವ್ರಿಗೆ ತುಂಬಾನೇ ಸ್ಕ್ರೀನ್ ಟೈಮ್ ಇದ್ದಿದ್ದು ಮತ್ತು ಲೋಕಿ ಅವರು ಆ ಪಾತ್ರನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಪಾತ್ರಕ್ಕೆ ಒಳ್ಳೆ ಡೆಪ್ತ್ ಕೊಟ್ಟಿದ್ದಾರೆ. ಅಂಡ್ ಆಸ್ ಯೂಶಲ್ ಅನ್ನಿ ಅವರ ಮ್ಯೂಸಿಕ್, ಅದ್ರ ಬಗ್ಗೆ ಏನು ಹೇಳೋ ಮಾತೇ ಇಲ್ಲ. ಅಂಡ್ ಆ BGMಗಳಂತೂ ಸಕ್ಕದಾಗಿ ಸೌಂಡ್ ಮಾಡುತ್ತೆ. ಕೆಲವೊಂದು ಸೀನು ಡೌನ್ ಆಗ್ತಿದೆ ಅಂದಾಗ್ಲೆಲ್ಲ ಅನ್ನಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾನ ಅಪ್ಲಿಫ್ಟ್ ಮಾಡಿದಾವೆ. ಸನ್ ಪಿಕ್ಚರ್ಸ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಸ್ ಯೂಶಲ್ ಪ್ರೊಡಕ್ಷನ್ ಡಿಸೈನ್ ಟಾಪ್ ನಾಚ್. ಲೋಕಿ ಅವರು ಇಷ್ಟು ಸ್ಟಾರ್ಸ್ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿಗೆ ಅವ್ರಿಗೆ ಅಪ್ರಿಸಿಯೇಷನ್ ಅಂತೂ ಸಿಗ್ಲೇಬೇಕು. ಸೊ ಇನ್ನು ಸಿನಿಮಾದಲ್ಲಿ ಪ್ರಾಬ್ಲಮ್ಸೇ ಇಲ್ವಾ ಅಂತಂದ್ರೆ ಅದು ಇದಾವೆ. ಅದು ಇಲ್ಲಿನ ಸ್ಟೋರಿ ಅಂಡ್ ಕ್ಯಾರೆಕ್ಟರೈಸೇಷನ್ಸ್. ಸಿಂಪಲ್ ಸ್ಟೋರಿ, ಬಟ್ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತು. ಶೌಬಿನ್ ಅವರ ಪಾತ್ರ ಬಿಟ್ರೆ ಇನ್ಯಾವ ಪಾತ್ರಗಳಿಗೂ ಡೆಪ್ತ್ ಅಂತ ಇರಲಿಲ್ಲ. ಅಂಡ್ ಈ ಸಿನಿಮಾಗೆ ಅಮೀರ್ ಖಾನ್ ಅವರ ನೆಸೆಸಿಟಿನೇ ಇರಲಿಲ್ಲ. ಮೋನಿಕಾ ಸಾಂಗ್ ಪ್ಲೇಸ್ಮೆಂಟ್ ಕೂಡ ಅಪೀಲಿಂಗ್ ಆಗಿ ಇರಲಿಲ್ಲ. ಸುಮ್ಮನೆ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಹತ್ರ ಬಂದಿದೆ, ಅದಕ್ಕೆ ಒಂದು ಸಿನಿಮಾ ಮಾಡಿ ಕೈ ತೊಳ್ಕೋಬೇಕು ಅನ್ನೋ ರೀತಿ ಇತ್ತು ಲೋಕಿ ಅವರ ಡೈರೆಕ್ಷನ್. ರಜನಿಕಾಂತ್ ಫ್ಯಾನ್ಸ್ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗ್ಬಹುದು, ಬಟ್ ಲೋಕೇಶ್ ಕನಗರಾಜ್ ಅವರ ಫ್ಯಾನ್ಸ್ಗೆ ಇದು ಡಿಸಪಾಯಿಂಟ್ ಅಂತೂ ಮಾಡೇ ಮಾಡುತ್ತೆ. ಬಿಕಾಸ್ ಇದು ಅವ್ರ ಸಿನಿಮಾನೇ ಅಲ್ಲ. ರೈಟಿಂಗ್ ನಲ್ಲಿ ಲೋಕಿ ಕಂಪ್ಲೀಟ್ಲಿ ಫೇಲ್ ಆಗಿದ್ದಾರೆ. ಯೂಶಲ್ ಅವರ ರೂಟ್ ನ ತಗೊಳ್ಳೋದು ಬಿಟ್ಟು ಫ್ಯಾನ್ಸ್ ನ ಮೆಚ್ಚೋದಕ್ಕೆ ಈ ಸಿನಿಮಾ ಮಾಡ್ದಂಗಿದೆ. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಆವರೇಜ್ ಆಗಿತ್ತು. ಯೂಶಲ್ ರೊಟೀನ್ ರಿವೆಂಜ್ ಡ್ರಾಮಾ. ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸೋಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.